ಹಾಯ್ ಗಾಯ್ಸ್, ವೆಲ್ಕಮ್ ಟು ಹಚ್ಚ ಹಸಿರು ಡೈಲಿ ವ್ಲಾಗ್ಸ್. ಇವತ್ತು ಸ್ಯಾಟರ್ಡೆ ಶನಿವಾರ. ನನ್ನ ಮಗನ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇದೆ. ಸೊ 2:30ಗೆ ಹೋಗ್ತಾ ಇದ್ದೀನಿ ರೆಡಿಯಾಗಿ. ಸೊ ನಾನು ಇವಾಗ ಮಧ್ಯಾಹ್ನ ಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಸ್ಕೂಲಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಾನೆ ಅಂತ ತೋರಿಸ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಬಟನ್ ಒತ್ತಿ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಲೈಕ್ ಮಾಡಿ, ವಿಡಿಯೋ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ. ಸೊ ಪ್ಲೀಸ್ ಕಮೆಂಟ್ ಮಾಡಿ. ನಾನು ನನ್ನ ಮಗ ಸ್ಕೂಲಿಗೆ ಬಂದ್ವಿ. ಅವನು ಕ್ಲಾಸ್ ಒಳಗೆ ಹೋದ. ಸೊ ನಾನು ಗ್ರೌಂಡಿಗೆ ಹೋದ್ವಿ. ಅಲ್ಲೆಲ್ಲ ಪೇರೆಂಟ್ಸು ಕೂಡ ಗ್ರೌಂಡಲ್ಲಿ ಕುಂತ್ಕೊಂಡಿದ್ರು. ಅಲ್ಲೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು. ಸೊ ಯಾವುದೇ ಫಂಕ್ಷನ್ ನಡಿಬೇಕಾದ್ರೂ ನಾರ್ಮಲಾಗಿ ಈ ಥರದೊಂದು ಜ್ಯೋತಿನ ಬೆಳಗಿಸ್ತಾರೆ. ಸರಿ, ನೋಡ್ತಾ ಇರ್ಬೋದು. ನಮ್ಮ ಸ್ಕೂಲ್ ನಾವು ಓದಬೇಕಾದ್ರೂ ಸೊ ಅದೇ ಥರ ಸೇಮ್ ಇರ್ತಾಯಿತ್ತು. ಜ್ಯೋತಿನ ಬೆಳಗ್ಕೊಂಡು ಒಂದು ರೌಂಡ್ ಬರ್ತಾಯಿದ್ವಿ. ಸೊ ಅದು ನಮ್ಮ ಸ್ಕೂಲ್ದೆಲ್ಲ ನಮ್ಗೆ ನೆನಪಾಗ್ತಾಯಿತ್ತು. ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಮಕ್ಕಳುಗಳು ಬರ್ತಾಯಿದ್ದಾರೆ. ನಮ್ಮ ಸ್ಕೂಲ್ಗಳು ನಾವು ಸ್ಕೂಲ್ ಹೋಗ್ಬೇಕಾದ್ರೂ ಸೇಮ್ ನಮ್ಮ ಒಂದು ಓಲ್ಡ್ ಡೇಸ್ಗೆ ನಾವು ಹೋಗ್ಬಿಡ್ತೀವಿ. ನಮ್ಮ ಮಕ್ಳುಗಳನ್ನ ನಾವು ನೋಡೋಕ್ಕೆ ಅಂತ ಹೋದಾಗ ಸ್ಕೂಲ್ ಡೇಸ್ ಎಲ್ಲ ನಡೆಯೋಂಥ ಫಂಕ್ಷನ್ ಇರ್ಬೋದು, ಏನೇ ಇರ್ಬೋದು, ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲರೂ ಕೂಡ. ಅದಾದಮೇಲೆ ಸೊ ಇಲ್ಲಿ ನೋಡಿ ಅಂಬ್ರೆಲಾ ಡ್ಯಾನ್ಸ್ ಮಾಡಿಸಿದ್ದಾರೆ. ಅಂಬ್ರೆಲಾ ಇದೇ ಫಸ್ಟ್ ಸತಿ ಈ ಥರ ಮಾಡ್ತಾ ಇರೋದು ಇವನ್ ಸ್ಕೂಲಲ್ಲಿ. ಸೊ ಲಾಸ್ಟ್ ಟೈಮೆಲ್ಲ ನಾರ್ಮಲಾಗಿ ಮಾಡ್ತಾಯಿದ್ರು. ಸೊ ಈ ಥರ ಅಂಬ್ರೆಲಾ ಡ್ಯಾನ್ಸ್ ಆಗಿರ್ಬೋದು, ಮುಂದೆ ಬೇರೆ ಡ್ಯಾನ್ಸ್ಗಳೆಲ್ಲ ಸೊ ಹಾಗೇ ಮಾಡಿಸಿದ್ದಾರೆ. ಸೊ ಇಷ್ಟ ಆಯಿತು ಈ ಸತಿ ಅಂತೂ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ, ನೋಡ್ತಾ ಇರ್ಬೋದು. ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅಲ್ವಾ. ಇದು ಇದು ನನ್ನ ಮಗನ ಕ್ಲಾಸು. ಮತ್ತೆಲ್ಲ ಮಿಕ್ಸ್ ಆಗಿದ್ದೀನಿ. ನನ್ನ ಮಗ ಇದನ್ನು ನೋಡಿ, ಹಿಂದೆಗಡೆ ಕಾಣಿಸ್ತಾ ಇರ್ಬೋದೇನೋ ನಿಮಗೆ. ಹಿಂದೆಗಡೆ ಇದ್ದಾನೆ ಇಲ್ಲಿ ನೋಡಿ, ಝೂಮ್ ಮಾಡಿದ್ದೀನಿ. ಹಂಗೂ ಹಿಂದೆ ಇದ್ದೇನೆ, ಕಾಣಿಸ್ತಾ ಇಲ್ಲ ಇಲ್ಲಿ. ಅದಾದಮೇಲೆ ಫುಲ್ ಎಲ್ಲರೂ ಇದು ರಿಂಗ್ ಡ್ಯಾನ್ಸ್ ಮಾಡಿದ್ದಾರೆ. ಸ್ವಲ್ಪ ಫಾಸ್ಟ್ ಮೂವಿಂಗಲ್ಲಿ ಇಟ್ಟಿದ್ದೀನಿ ನಾನು, ವೀಡಿಯೋ ಲೆಂತಿ ಆಗುತ್ತೆ ಅಂತೇಳಿ. ಗೈಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ಒಂದೊಳ್ಳೆ ಯೂಸ್ಫುಲ್ ಅದನ್ನು ಟಿಪ್ಸ್ ಕೂಡ ಇದೆ ಸೊ ಹೇರ್ ಗ್ರೋತಿಗೆ ಅಂತ. ಸೊ ಪ್ಲೀಸ್ ಈ ವಿಡಿಯೋನ ಫುಲ್ ಎಂಡ್ವರೆಗೂ ಕೂಡ ನೋಡಿ. ಅದಾದಮೇಲೆ ಪ್ಯಾರಾಚೂಟ್ ಡ್ಯಾನ್ಸ್ ಅಂತ ಮಾಡಿಸಿದ್ರು. ಸೊ ಅದಾದಮೇಲೆ ಇನ್ನೊಂದು ಯಾವುದೋ ಡ್ಯಾನ್ಸ್ ಇವೆಲ್ಲ ಮಾಡಿದ್ರು. ತುಂಬ ಚೆನ್ನಾಗಿದೆ. ಇದನ್ನು ಫಾಸ್ಟ್ ಮೂವಿಂಗಲ್ಲಿ ಇಟ್ಟಿದ್ದೀನಿ. ಇದೆಲ್ಲ ನೋಡ್ತಾರೆ ನಾವು ನಮ್ಮ ಸ್ಕೂಲ್ ಡೇಸ್ನೆಲ್ಲ ನೆನ್ಪು ಮಾಡ್ಕೊತಾ ಇರ್ತೀವಲ್ವ ಗೈಸ್. ನೀವು ಯಾರಾದ್ರೂ ಈ ಥರ ನೆನ್ಪು ಮಾಡ್ಕೊತೀರ? ಸೊ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಕಮೆಂಟ್ ಮಾಡೋದು ಮಾತ್ರ ಬನ್ನಿಬಿಡಿ. ನೆಕ್ಸ್ಟು ನನ್ನ ಮಗನಿಗೆ ರನ್ನಿಂಗ್ ರೇಸ್ ಸ್ಟಾರ್ಟ್ ಆಯಿತು. ನೋಡಿ ಹೆಂಗೆ ಓಡ್ತಾ ಇದ್ದಾನೆ. 3 ರೌಂಡ್ ಓಡಿ ಬರಬೇಕಾಗಿತ್ತು. ಸೊ 1 ರೌಂಡ್ ಹೆಂಗೋ ಹೋದ, ಮತ್ತು ಇನ್ನೊಂದು ರೌಂಡ್ ಬಂದ. ಸೊ ಆಲ್ಮೋಸ್ಟ್ ಅವನೇ ಸೆಕೆಂಡ್ ಇದ್ದ. ಸೊ ಬಿದ್ದು ಎದ್ದು ಪಾಪ ಅದು ಬರೋಷ್ಟೊತ್ತಿಗೆ ಲಾಸ್ಟಲ್ಲಿ ಇನ್ನೇನು ಸೆಲೆಕ್ಟ್ ಆಗಬೇಕಾಗಿತ್ತು ಸೆಕೆಂಡ್ ರೌಂಡಿಗೆ. ಪಾಪ ಅಲ್ಲಿ ಬಿದ್ದೋಗ್ಬಿಟ್ಟ ಮಧ್ಯದಲ್ಲಿ. ಸೆಕೆಂಡ್ ಬರ್ತಾಯಿದ್ದ ಅವನು, ಬಿದ್ದೋಗ್ಬಿಟ್ಟ ಪಾಪ. ಅಲ್ಲೇ ಅವನಿಗೆ ಲಾಸ್ ಆಗೋಯಿತು. ಇನ್ನೊಂದು ಹುಡುಗ ಸೆಕೆಂಡ್ ಬಂದುಬಿಟ್ಟ. ಬೇಜಾರಾಯಿತು. ಸೊ ಇಲ್ಲೋಂತು ಮತ್ತು ನೆಕ್ಸ್ಟ್ ಇನ್ನೊಂದು ಗೇಮ್ ಇತ್ತು. ಸೊ ರನ್ನಿಂಗ್ ರೇಸ್ ಮತ್ತು ಇದು ಬಂದು ಜಿಗ್ಜಾಗ್ ರೇಸ್ ಅಂತ. ಸೊ ಇದರಲ್ಲಂತೂ ನಾನು ಅಂದ್ಕೊಂಡಿರಲಿಲ್ಲ ಅವ್ನು ಫಸ್ಟ್ ಬರ್ತಾನೆ ಅಂತೇಳಿ. ಇದರಲ್ಲಂತೂ ಸಖತ್ ಫಾಸ್ಟಾಗಿ ಚೆನ್ನಾಗೇ ಮಾಡ್ದ. ಫಸ್ಟ್ ಕೂಡ ಬಂದ, ಪ್ರೈಸ್ ಕೂಡ ತೊಗೊಂಡ. ಸೊ ಖುಷಿ ಆಯಿತು ನನಗಂತೂ. ಅವನಿಗಂತೂ ತುಂಬ ಖುಷಿಯಾಗಿರುತ್ತೆ. ಸೊ ನಾನು ಸೆಕೆಂಡ್ ಬರ್ತಾನೆ ಅಂದ್ಕೊಂಡಿದ್ದೆ, ಬಟ್ ನೋಡಿದ್ರೆ ಅವ್ನು ಫಸ್ಟೇ ಬಂದಿದ್ದಾನೆ. ಖುಷಿಯಾಯಿತು. ಅವನಿಗೂ ಅಷ್ಟೇ ತುಂಬಾ ಖುಷಿಯಾಯಿತು. ಫೈನಲಿ ನನ್ನ ಮಗ ಮೆಡಲ್ ತೊಗೊಂಡ ಫಸ್ಟ್ ಪ್ರೈಸಲ್ಲಿ. ಅದಾದಮೇಲೆ ಪೇರೆಂಟ್ಸ್ಗೂ ಕೂಡ ಈ ಸತಿನೇ ಪೇರೆಂಟ್ಸ್ಗೂ ಕೂಡ ಗೇಮ್ಸ್ ಇಟ್ಟಿದ್ರು. ನಾನು ಅಷ್ಟೇ ಸೇಮು ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆದೆ. ಸೆಕೆಂಡ್ ರೌಂಡ್ ಆಡಿಸ್ಬೇಕಾದಾಗ ತಲೆ ಮೇಲೆ ಅದೇನೋ ಕೊಟ್ಟಿರ್ತಾರೆ ಇಟ್ಕೊಳ್ಳೋಕ್ಕೆ ಅಂತೆಲ್ಲ ಬಿದ್ದೇ ಹೋಯಿತು. ಸೊ ಡಿಸಪಾಯಿಂಟ್ ಆಯಿತು. ಇಟ್ಸೋಕೆ ಏನು ಮಾಡೋಕ್ಕಲ್ಲ, ಪಾರ್ಟಿಸಿಪೇಟ್ ಇಂಪಾರ್ಟೆಂಟ್ ಅಲ್ವಾ. ಮುಗಿಸ್ಕೊಂಡು 5:30ಗೆ ಬಂದ್ವಿ. 2 ಗಂಟೆಗೆ ಹೋಗಿ ಊಟನೇ ತಿಂದಿಲ್ಲ, ಹೊಟ್ಟೆ ಹಸಿತಾ ಇತ್ತು. ಸೊ ಇವಾಗ ಏನೂ ತಿಂದೆ. ನನ್ನ ಮಗನೇ ಏನು ಊಟ ಮಾಡಬೇಡ ಅಂತ, ಸ್ಕೂಲ್ಗೆ ಹೋಗೋಕ್ಕೂ ಮುಂಚೆ ಊಟ ಮಾಡು ಅಂತ ಹೇಳ್ದೆ. ಅವ್ನು ಬೇಡ ಅಂದ. ಸರಿ ಇನ್ನೇನಂತ ನಾನು ಕೂಡ ತಿನ್ನಲಿಲ್ಲ, ಹಾಗೆ ಹೋದೆ. ಸೊ 5:30ಗೆ ಬಂದ್ವಿ ಆಯಿತು. ಸೊ ಇವಾಗ ಜಸ್ಟ್ ಒಂದು ಬ್ಲಾಕ್ ಕಾಫಿ ಮಾಡ್ಕೊಂಡು ಕುಡಿದೆ. ಇವಾಗ ಬನ್ನಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಇವಾಗ. ಸೊ ಹೇರ್ ಗ್ರೋತ್ ಚೆನ್ನಾಗಿ ಆಗಬೇಕು ಅಂತ ಅಂದರೆ ನಿಮಗೆ ಬರೀ ಏರ್ ಪ್ಯಾಕ್ ಮಾತ್ರ ಹಾಕೋದಲ್ಲ. ಸೊ ನಾವು ಒಳಗಿಂದನೂ ಕೂಡ ನಾವು ಒಂದು ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು. ಮತ್ತು ಏನಪ್ಪ ವಿಟಮಿನ್ಸ್ ಅನ್ನೋದೆಲ್ಲ ತುಂಬ ಚೆನ್ನಾಗಿರಬೇಕು ನಮಗೆ ಒಳಗಿಂದನೂ ಕೂಡ, ಬಾಡಿ ಒಳಗಿಂದನೂ ಅಷ್ಟೇ. ಸೊ ನಾವು ಏನೇ ಹೇರ್ ಪ್ಯಾಕ್ ಹಾಕಿದ್ರೂ ಸ್ವಲ್ಪ ನಿಜ ಯೂಸ್ ಆಗೋದಿಲ್ಲ.
ನಾವು ತಿನ್ನೋ ಊಟದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ವಿಟಮಿನ್ಸು ಮಿನರಲ್ಸು ಸೊ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ನಿಮಗೋಸ್ಕರ ಅಂತೇಳಿ ನಾನೇನು ಟ್ರೈ ಮಾಡ್ತೀನಿ ಸೊ ಹೇರ್ಗೆ ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಇಲ್ಲ ಆಗೋದಕ್ಕೆ ಅಂತೇಳಿ ಸೊ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ ನೆಕ್ಸ್ಟು ಹೋಗುವ. ಸೊ ತಡ ಮಾಡೋದು ಬೇಡ, ಯಾಕೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತ ಹೇಳ್ತೀನಿ, ಬನ್ನಿ. ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. 5 ಇದೆ ಸದ್ಯಕ್ಕಷ್ಟೇ. ನಾನು ಎಷ್ಟು 7-8 ಇತ್ತು. ಸೊ 2 ಬೂಸ್ಟ್ ಬಂದು ಹಾಳು ಮಾಡಿಸ್ಬಿಟ್ಟಿದ್ದೀನಿ ಅದನ್ನು. ಇವಾಗ ಇದನ್ನು 5 ಇದೆ. ಸೊ ತೊಗೊಂಡು ಬರಬೇಕು ನೆಕ್ಸ್ಟ್ ಅಂಗಡಿಗೆ ಹೋದಾಗ. ಸದ್ಯಕ್ಕೆ 5 ಇದ್ದಿಲ್ಲ. ಸೊ ಅದೇನೋ ಮಾಡಿಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. 5 ಬೆಟ್ಟದ ನೆಲ್ಲಿಕಾಯಿ ಸೊ ತೊಳ್ಕೊಂಡಿದ್ದೀನಿ, ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ಇರುತ್ತೋ ನೀವು ಅದನ್ನು ತೊಗೊಳ್ಬೋದು. ಇವಾಗ 5 ನುಗ್ಗಕ್ಕೆ ನಾನು ಇವಾಗ ಇದನ್ನು ಸಣ್ಣಕ್ಕೆ ಹೆಚ್ಕೊತೀನಿ. ಸೊ ಇದರಲ್ಲಿರೋ ಅಂತಹ ಒಂದು ಏನಂತಾರೆ ಪೋಷಕಾಂಶ ಸೊ ನಮ್ಮ ಹೇರಿಗೆ ಇನ್ಯಾವುದು ಕೂಡ ನಮ್ಗೆ ಅಷ್ಟೊಂದು ಸಿಗೋದಿಲ್ಲ. ಸೊ ಇದ್ರಲ್ಲಿ ತುಂಬಾ ಇದೆ, ಜಾಸ್ತಿ ಹೇರಳವಾಗಿ. ಸೊ ಅದರಿಂದ ನಾವು ಇದನ್ನು ಯೂಸ್ ಮಾಡ್ಕೊತಾ ಇದ್ದೀವಿ. ಸೊ ಇವಾಗ ನೆಕ್ಸ್ಟ್ ಕಟ್ ಮಾಡ್ಕೊತೀನಿ ಇದನ್ನು ಸಣ್ಣದಾಗಿ. ಸೊ ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನೀಟಾಗಿ. ಇವಾಗ ಇಷ್ಟು 5 ಇತ್ತಲ್ಲ ಬೆಟ್ಟದ ನೆಲ್ಲಿಕಾಯಿನ ಎಲ್ಲನೂ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಮಿಕ್ಸಿ ಜಾರ್ಗೆಲ್ಲ ಫುಲ್ ಹಾಕೊತಾ ಇದ್ದೀನಿ. ಸೊ ಇದೊಂಥರ ಒಂದೊಳ್ಳೆ ಸಂಜೀವಿನಿ ಅಂತಲೇ ಹೇಳ್ಬೋದು ನಮ್ಮ ಹೇರು ಗ್ರೋತಿಗೆ. ಸೊ ಒಂದೊಳ್ಳೆ ಪೋಷಕಾಂಶ ಸಿಗುತ್ತೆ ಇದರಿಂದ. ಸೊ ನೆಕ್ಸ್ಟ್ ನಾನು ಇವಾಗ ಇದಕ್ಕೆ ಏನೇನು ಆ್ಯಡ್ ಮಾಡ್ತೀನಿ ಅಂತ ಹಾಗೆ ತೋರಿಸ್ತೀನಿ. ಹಾಗೆ ಇಲ್ಲಿ ಸ್ವಲ್ಪ ಕರ್ಬೇವನ್ನ ಹಾಕೊಂಡು ತೊಳ್ಕೊಂಡಿದ್ದೀನಿ. ತೊಳ್ಕೊಂಡು ಕರ್ಬೇವು ಹಾಕ್ಕೊಳ್ಳಿ. ಸೊ ಕರ್ಬೇವನ್ನ ಯಾರು ಕೂಡ ತಿನ್ನಲ್ಲ ಜಾಸ್ತಿ, ಊಟಕ್ಕೆ ಆಗಲಿ ಎಲ್ಲದಕ್ಕೂ ಆಗಲಿ. ಸೊ ಈ ಥರ ಮಾಡಿಕೊಂಡು ನಾವು ತೊಗೊಳ್ಳೋದ್ರಿಂದ ಇದೊಂದು ಡ್ರಿಂಕ್ಸ್ನ ಸೊ ಎಲ್ಲರೂ ಆರಾಮಾಗಿ ತೊಗೊಬೋದು. ನಾನು ಇದೊಂದು ರೆಮಿಡಿ ಮಾಡ್ತಾ ಇರೋದು. ಸೊ ಮೆನ್ಸು ಕೂಡ ಯೂಸ್ ಮಾಡ್ಬೋದು, ವುಮೆನ್ಸು ಕೂಡ ಯೂಸ್ ಮಾಡ್ಬೋದು. ಗಂಡಸರು ಈ ಒಂದು ಡ್ರಿಂಕ್ಸ್ನ ಕುಡಿಬೋದು. ಸೊ ಹಾಗೆ ಹೆಂಗ್ಸ್ನು ಕೂಡ ಈ ಒಂದು ಡ್ರಿಂಕ್ನ ಜ್ಯೂಸ್ನ ಕುಡಿಬೋದು. ಇಬ್ಬರಿಗೂ ಕೂಡ ಎಫೆಕ್ಟಿವ್ ಆಗಿದೆ. ಈ ಒಂದು ಏರ್ ಲಾಸ್ ಆಗಿರುತ್ತಲ್ಲ, ಸೊ ಅಂದರೆ ಫುಲ್ಲು ಬಾಂಡ್ಲಿ ಏರ್ ಆಗಿದೆ. ಸೊ ನನಗೆ ಕೇಳಬೇಡಿ. ಸೊ ಅದಕ್ಕೆ ನಾನು ಅದು ಸಜೆಷನ್ ಇಲ್ಲ. ಸೊ ಇದು ಬಂದು ಏರ್ ಲಾಸ್ ಆಗ್ತಾ ಇರುತ್ತೆ. ಸೊ ಹೀರೋ ಏರ್ನ ನಾವು ಯಾವ ಥರ ಪೋಷಕಾಂಶಗಳನ್ನ ಕೊಟ್ಟು ಯಾವ ಥರ ನಾವು ಉಳಿಸ್ಕೊಳ್ಳೋದು ಅದನ್ನು ನಾವು ನೋಡಬೇಕಲ್ವಾ. ಸೊ ಅದಕ್ಕೆ ಈ ಒಂದು ಡ್ರಿಂಕ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಕೂಡ ಇದನ್ನು ತೊಗೊತೀನಿ. ಸೊ ಅದಕ್ಕೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಸೊ ಹಾಗೆ ಸ್ವಲ್ಪ ಇಲ್ಲಿ ಪುದೀನ ಸೊಪ್ಪನ್ನ ತೊಗೊತೀನಿ. ತೊಳ್ಕೊಂಡಿದ್ದೀನಿ, ಆಮೇಲೆ ತೊಳೆದಿಲ್ಲ ಅಂತ ಹೇಳ್ಬೇಡಿ. ಸೊ ತೊಳೆದಿದ್ದೀನಿ. ಸೊ ಇದಿಷ್ಟು ಹಾಕ್ಕೊಂಡು ನಾನು ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ಹಂಗೆ ಇವಾಗ ಇದಕ್ಕೆ ಒಂದು ಗ್ಲಾಸಸ್ ನೀರನ್ನ ಹಾಕ್ಕೊತೀನಿ. ಸ್ವಲ್ಪ ಹಾಕ್ಕೊಂಡು ನೀರನ್ನ ರುಬ್ಕೊಬೇಕು. ಹಾಗೆ ಇಲ್ಲಿ ಸ್ಮಾಲ್ ಪೀಸಸ್ ಶುಂಠಿ ಕೂಡ ಹಾಕ್ಕೊತಾ ಇದ್ದೀನಿ. ಶುಂಠಿನೂ ಕೂಡ ಒಳ್ಳೆಯದು, ಗ್ಯಾಸ್ಟ್ರಿಕ್ಗೆಲ್ಲ ತುಂಬ ಒಳ್ಳೇದಾಗುತ್ತಿದ್ದು. ಇವಾಗ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಬಟ್ಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಸೋಸ್ಕೊಂಡಿಲ್ಲ. ಸೊ ಎಷ್ಟೊಂದು ಜನ ಸೋಸ್ಕೊಂಡು ಬರೀ ನೀರು ಥರ ತೊಗೊತಾರೆ. ಬಟ್ ಸೋಸೋದ್ರಿಂದ ಇದೆಲ್ಲ ಹೊಂಟೋಗ್ಬಿಡುತ್ತೆ ಪೋಷಕಾಂಶಗಳೆಲ್ಲ. ಸೊ ಅದಕ್ಕೆ ಸೋಸ್ಕೋಬಾರ್ದು, ವಿಟಮಿನ್ಸ್ ಎಲ್ಲ ಸೊ ಅದರಲ್ಲೇ ಇರುತ್ತೆ. ಸೊ ನಾನು ಸೋಸ್ಕೊಳ್ಳಲ್ಲ. ನಿಮಗೆ ಬೇಕಂದ್ರೆ ಸೋಸ್ಕೊಂಡು ನೀವು ಇದನ್ನು ಸ್ಟ್ರೈನ್ ಮಾಡ್ಕೊಬೋದು. ಬರೀ ನೀರು ಥರ ಬರುತ್ತೆ. ಸೊ ಮೇಲ್ಗಡೆ ನೋಡಿ ಈ ಥರ ಇದು ಥರ ಬರುತ್ತೆ. ಸೊ ಇದನ್ನು ಬಿಸಾಕ್ಬೋದು. ಸೊ ನಿಮಗೆ ಬೇಕು ಅಂದರೆ ನೋಡ್ಕೊಳ್ಳಿ. ಸೊ ನಾನು ಇಲ್ಲಿ ಸೋಸ್ಕೊಂಡಿಲ್ಲ, ಹಾಗೆಯೇ ತೊಗೊಂಡಿದ್ದೀನಿ ಅದನ್ನು. ನಾನು ಇವಾಗ ಇದನ್ನು ಇದಕ್ಕೆ ಐಸ್ ಕ್ಯೂಬ್ ಇರುತ್ತಲ್ಲ, ಸೊ ಅದೊಳಕ್ಕೆ ಹಾಕ್ಕೊತೀನಿ ನೋಡಿ. ಐಸ್ ಕ್ಯೂಬ್ ಒಳಕ್ಕೆ ಸೊ ಈ ಥರ ಎಲ್ಲದಕ್ಕೂ ಫಿಲ್ ಮಾಡ್ಕೊತೀನಿ. ಇದಿಷ್ಟು ಫುಲ್ಲು ಫಿಲ್ ಆಗಿದೆ. ಸೊ ಇನ್ನೊಂದು ಗ್ಲಾಸ್ ಜ್ಯೂಸ್ ಮಿಕ್ಕಿದೆ. ಇವೆರಡನ್ನೂ ಈಗ ನಾನು ಫ್ರೀಜರಲ್ಲಿ ಇಟ್ಕೊತೀನಿ. ಇವಾಗ ನೋಡೋದಲ್ಲ ಪ್ರೊಸೀಜರ್ ಹೆಂಗಿತ್ತು ಅಂತ. ನಾನು ಅದನ್ನು ಫ್ರೀಜಲ್ಲಿ ಇಟ್ಟಿದ್ದೀನಿ. ಸೊ ಅದು ಫ್ರೀಜರಲ್ಲಿ ಐಸ್ ಕ್ಯೂಬ್ ಆಗಬೇಕಲ್ವಾ. ಸೊ ಅದಾದಮೇಲೆ ಏನು ಮಾಡಬೇಕು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಎಸ್ಟರ್ಡೇ ನೈಟ್ ಅಂದರೆ ಶನಿವಾರ ನೈಟ್ ಇದನ್ನು ಮಾಡಿ ಪ್ರಿಪೇರ್ ಮಾಡಿ ಸೊ ನಾನು ಫ್ರೀಜಲ್ಲಿ ಇಟ್ಟಿದ್ದೆ. ಸೊ ಇವಾಗ ಇದು ಐಸ್ ಕ್ಯೂಬ್ಸ್ ಥರ ಆಗಿದೆ. ಸೊ ಇದು ಬಂದು ಸಂಡೇ ಮಾರ್ನಿಂಗ್ ಇದು.
ಸೊ ನಾನಿಲ್ಲಿ ಒಂದು ಗ್ಲಾಸ್ ನೀರಿಗೆ ಇದು ಒಂದು ಐಸ್ ಕ್ಯೂಬ್ನ ಹಾಕ್ಕೊತಾ ಇದ್ದೀನಿ. ನೀವು ಒಂದಾದ್ರೂ ಹಾಕ್ಕೊಬೋದು, ಎರಡಾದ್ರೂ ಹಾಕ್ಕೊಬೋದು. ಸೊ ನಾನು ಒಂದೊಂದು ಹಾಕ್ಕೊತೀನಿ. ಇದನ್ನು ಡೈಲಿ ನೀವು ಕುಡಿತಾ ಬಂದರೆ ನಿಮ್ಮ ಒಂದು ಕೂದಲು ನಿಜಕ್ಕೂ ಕೂಡ ಆರೋಗ್ಯವಾಗಿರುತ್ತೆ. ಸೊ ಒಂದೊಳ್ಳೆ ದಟ್ಟವಾಗಿ ಬೆಳೆಯುತ್ತೆ, ಒಂದೊಳ್ಳೆ ಪೋಷಕಾಂಶ ಸಿಗುತ್ತೆ. ನಿಮ್ಮ ಹೆಲ್ತ್ಗೂ ಕೂಡ ನೆಲ್ಲಿಕಾಯಿ ಜ್ಯೂಸು ತುಂಬಾ ಒಳ್ಳೆಯದು. ಶುಗರ್ ಇರೋರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಸೊ ಇದನ್ನು ಬೆಳಗ್ಗೆ ಎದ್ದಿದ ತಕ್ಷಣವೇ ಕುಡಿಬೇಕು. ಏನೂ ಕೂಡ ತಿಂದಿರಬಾರ್ದು, ಕುಡ್ದಿರಬಾರ್ದು ಕಾಫಿ ಟೀ ಎಲ್ಲ. ಅದ್ರ ಬದಲು ಈ ಥರ ಜ್ಯೂಸನ್ನ ಮಾಡಿಕೊಂಡು ಕುಡೀರಿ. ಸೊ ಯಾವಾಗಲೂ ಬೆಳಗ್ಗೆ ತೆಗೆದು ಜ್ಯೂಸನ್ನ ರೆಡಿ ಮಾಡಿ ಕುಡಿಯೋದಕ್ಕಾಗಲ್ಲ. ಸೊ ವರ್ಕ್ ಇರುತ್ತೆ, ಸೊ ಕೆಲವರು ಆಫೀಸ್ಗೆ ಹೋಗೋ ಟೆನ್ಷನ್ನು, ಅದು ಇದು ವರ್ಕಿಂಗ್ ವುಮೆನ್ಸ್ ಎಲ್ಲ ಇರ್ತಾರೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಈ ಥರ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಹಾಲು ಕುಡಿತಾ ಇದ್ದೀನಿ ನೋಡಿ. ಬಿಸಿನೀರು ಕೊಟ್ಟು ಅದಾದ್ಮೇಲೆ ಹಾಲು ಕೊಡ್ತೀನಿ ಎದ್ದಿದ ತಕ್ಷಣ. ಸೊ ಈ ಥರ ಡೈಲಿ ಕುಡಿಯೋದ್ರಿಂದ ನಿಮಗೂ ಕೂಡ ಹೆಲ್ತಿಗೆ ಒಳ್ಳೇದಿರುತ್ತೆ. ಹಾಗೆ ಇದನ್ನು ಡೈಲಿ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ. ಒಂದು ಸತಿ ಈ ಥರ ಮಾಡಿ ಇಟ್ಬಿಟ್ಟು ಡೀಪ್ ಫ್ರಿಜ್ಜಲ್ಲಿ ನೀವು ಒಂದೊಂದು ಐಸ್ ಕ್ಯೂಬ್ಸ್ಗಳನ್ನ ಡೈಲಿ ಕುಡಿತಾ ಬಂದರೆ ಯೂಸ್ ಆಗುತ್ತೆ. ಡೈಲಿ ಮಾಡ್ಕೊಂಡು ಕುಡಿಯೋಕ್ಕೆ ಟೈಮ್ ಇರೋದಿಲ್ಲ ಎಲ್ರಿಗೂ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಕೂಡ ಈ ಥರ ಹಿಂಗೆ ಬೆಳಗ್ಗೆ ಎದ್ದ ತಕ್ಷಣ ಟೈಮ್ ಇರೋಲ್ಲ ಮಾಡೋಕ್ಕೆ, ಎಲ್ಲನೂ ಹೊರಟೋಟಕ್ಕೆ ಆಗೋಲ್ಲ. ಸೊ ಅದಕ್ಕೆ ಈ ಥರ ಮಾಡಿಕೊಂಡು ನಾನು ಕೂಡ ಕುಡಿತೀನಿ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಸೊ ನೋಡಿ ನಾನು ಇಲ್ಲಿ ಕುಡಿತಾ ಇದ್ದೀನಿ. ಚೆನ್ನಾಗಿರುತ್ತೆ. ಯಾವುದೇ ಥರ ನಿಮಗೇನೋ ಒಂದ್ಸಲ ಹುಳಿ ಅಂತೆಲ್ಲ ಏನೋ ಒಂದ್ಸಲ, ಯಾಕಂದರೆ ಮಿಂಟ್ ಇರುತ್ತಲ್ವ. ಮಿಂಟ್ ಅಂದರೆ ಇದು ಏನಪ್ಪ, ಪುದೀನ ಸೊಪ್ಪೆಲ್ಲ ಹಾಕಿರ್ತೀವಿ. ಕರಿಬೇವು ಕೂಡ ತುಂಬ ಒಳ್ಳೆಯದು. ಕರಿಬೇವು ಕೂಡ ತಿನ್ನಬೇಕು, ಬಟ್ ನನಗೆ ತಿನ್ನೋಕ್ಕಾಗಲ್ಲ. ಊಟದಲ್ಲಿದ್ದಾಗ ಮಾತ್ರ ಕರಿಬೇವು ತಿಂತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ಮಾಡ್ಕೊಂಡು ಕುಡಿದ್ರೆ ಒಂದೊಳ್ಳೆ ಬೆನಿಫಿಟ್ ಇರುತ್ತೆ. ಸೊ ಇಲ್ಲಿ ನಾನು ಬೆಳಗ್ಗೆ ಎದ್ದೆ ಗೈಸ್, ಇಲ್ಲಿ ಕಣ್ಣತ್ತೆ ಏನೋ ಊದ್ಕೊಬಿಟ್ಟೈತೆ ಅನ್ಸುತ್ತೆ. ಕಣ್ಣು ಸಿಕ್ಕಾಪಟ್ಟೆ ನೋವುತ್ತೈತೆ ನನಗೆ. ನಾನು ಈ ಜ್ಯೂಸನ್ನ ಕುಡಿದು ಖಾಲಿನ ಮಾಡಿದ್ದೀನಿ ನೋಡಿ ಗೈಸ್. ಸೊ ನೀವು ಕೂಡ ಇದೇ ಥರ ಇದನ್ನು ಕುಡೀರಿ. ಹುಡುಗಿರಾಗಿರ್ಬೋದು ಅಥವಾ ಹುಡುಗರಾಗ್ಬೋದು, ಇಬ್ಬರಿಗೂ ಕೂಡ ಇದು ಯೂಸ್ ಆಗುತ್ತೆ. ನಾನು ಕೂಡ ಕುಡಿತೀನಿ ಇದನ್ನು ಡೈಲಿ. ಒಳ್ಳೆ ಡ್ರಿಂಕ್ಸ್ ಅನ್ಬೋದು. ಸೊ ಮೈಂಡ್ ಒಂಥರ ಫ್ರೆಶ್ ಅನಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು, ಸೊ ಹೆಲ್ಪ್ಫುಲ್ ಆಯಿತು ಅಂತ ನಾನು ಅಂದ್ಕೊತೀನಿ. ಸೊ ಇದನ್ನು ನೀವು ಟ್ರೈ ಮಾಡಿ ಒಂದ್ಸಲಿ. ಸೊ ಕರ್ಬೇವಿನ ಸೊಪ್ಪನ್ನ ಬೆಳಗ್ಗೆ ಹೊತ್ತಿದ ತಕ್ಷಣ ತಿನ್ನಬೇಕು. ಸೊ ಕೆಲವ್ರಿಗೆ ತಿನ್ನೋದಕ್ಕಾಗೋದಿಲ್ಲ. ಸೊ ಹಾಗೆ ಅದು ನೆಲ್ಲಿಕಾಯಿನ ಕೂಡ ತಿನ್ನಬೇಕು. ಕೆಲವ್ರಿಗೆ ತಿನ್ನೋಕ್ಕಾಗಲ್ಲ, ಹುಳಿ ಥರ ಇರುತ್ತೆ. ಸೊ ಅದಕ್ಕೆ ಈ ಥರ ಒಂದು ನಾನು ನಿಮಗೆ ಡ್ರಿಂಕ್ಸ್ನ ಮಾಡಿ ತೋರಿಸಿದ್ದೀನಿ. ಸೊ ಪುದೀನ ಫ್ಲೇವರ್ ಇರೋದ್ರಿಂದ ನಿಮಗೆ ಹುಳಿ ಫ್ಲೇವರ್ ಬರೋದಿಲ್ಲ. ಸೊ ಶುಂಠಿದೆಲ್ಲ ಒಳ್ಳೆಯದೇ ನಿಮಗೆ. ಸೊ ಇದನ್ನು ಯೂಸ್ ಮಾಡಿ, ಹೇರಿಗೆ ತುಂಬ ಒಳ್ಳೆಯದಾಗುತ್ತೆ. ಅಂದರೆ ನಿಮಗೆ ಹೆಲ್ತ್ಗೂ ಕೂಡ ಒಳ್ಳೆಯದು ನೆಲ್ಲಿಕಾಯಿ. ಇದನ್ನು ಯೂಸ್ ಮಾಡಿ. ಸೊ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಮತ್ತು ಯೂಸ್ ಆಗಿದ್ರೆ ಸೊ ಪ್ಲೀಸ್ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಪ್ಲೀಸ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ. ಸೊ ಪ್ಲೀಸ್ ಒಂದ್ಸತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.